ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಕುರಿ ರಕ್ತದಿಂದ ಪಲ್ಯ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಧಾನದಲ್ಲಿ ಮಾಡಿದ್ರೆ ಈ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಾಯಿ ಚೂರು ಸೇರಿಸ್ಕೊತಾ ಇದ್ದೀನಿ. ಈ ಅಳತೆ ನಾನು 1-2 ಕಪ್ಪಷ್ಟು ಬ್ಲೆಡ್ಗೆ ಸೇರಿಸ್ಕೊಳ್ತಾ ಇರೋದು ಮಸಾಲೆ. ಇದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ, ಮತ್ತು 2 ಲವಂಗ, ಅರ್ಧ ಇಂಚು ಚಕ್ಕೆ, ಒಂದು ಅರ್ಧ ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಟೊಮೊಟೊ ಒಂದು ಅರ್ಧ ಟೊಮೊಟೊ ಚಿಕ್ಕ ಟೊಮೊಟೊದಲ್ಲಿ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ನಾನು ಇವೆರಡೇ ಪುಡಿ ಸೇರಿಸ್ಕೊತಾ ಇರೋದು. ರುಬ್ಕೊಂಬರೋಣ ನುಣ್ಣಗೆ. ಇದು ರುಬ್ಕೊಂಡಾಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನೊಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. 4-5 ಟೇಬಲ್ ಸ್ಪೂನ್ ಕಾದ್ಮೇಲೆ ಒಂದು ಈರುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದ. ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. 1 ಟೇಬಲ್ ಸ್ಪೂನಷ್ಟು ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಫ್ರೈ ಆಗಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ನೀರು ಜಾಸ್ತಿ ಸೇರಿಸ್ಕೊಂಡಿಲ್ಲ, ಆದಷ್ಟು ಗಟ್ಟಿಗೆ ರುಬ್ಕೋಬೇಕು ಈ ಮಸಾಲೆನ. ಈ ಈರುಳ್ಳಿ ಜೊತೆಗೆ ಈ ಮಸಾಲೆನೆಲ್ಲ ಸೇರಿಸ್ಕೊಳ್ಳೋಣ. ಈಗ ಈ ಮಸಾಲೆನೆಲ್ಲ ಸೇರಿಸ್ಕೊಂಡು ಆಗಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಷ್ಟರವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆ ಬಿಟ್ಟು ಫ್ರೈ ಆಗಿರೋದು ಎಣ್ಣೆ ಬಿಟ್ಟು ಬರಬೇಕು. ಆಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ ಅಂತ. ನೋಡಿರಿ, ಈ ರೀತಿ ಆಗಬೇಕು. ಈಗ ಇದಕ್ಕೆ ನಾವು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬ್ಲೆಡ್ನ ಸೇರಿಸ್ಕೊಳ್ಳೋಣ. ಇಲ್ಲ ಇದೇ ರೀತಿ ಇದನ್ನು ಪುಡಿ ಮಾಡೋಕ್ಕಾದರೂ ಸೇರಿಸ್ಕೋಬೋದು, ಇಲ್ಲ ನಾವು ಪೀಸಸ್ ಆಗಾದರೂ ಕಟ್ ಮಾಡಿ ಸೇರಿಸ್ಕೋಬೋದು. ಈಗ ಇದೆಲ್ಲ ಸೇರಿಸ್ಕೊಂಡಾಗಿದೆ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 10 ನಿಮಿಷ ಮಸಾಲೆಯಲ್ಲಿರೋ ನೀರಿನಂಶ, ಇದರಲ್ಲಿರೋ ನೀರಿನಂಶ ಎಲ್ಲ ಫುಲ್ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಫ್ರೈ ಆಗಿದೆ. ಈಗ ರುಚಿಕರವಾದ ಕುರಿ ರಕ್ತದ ಫ್ರೈ ಸವಿಯಲು ಸಿದ್ಧವಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.